ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿ ಹೇಳೋಡ್ರಿ, ನಿಮಗೆ ಗೊತ್ತಾಗಿರ್ಬೋದು ನನ್ನ ಅಕ್ಕನ ಮದುವೆಯ ವ್ಲಾಗ್. ಅಂದರೆ ಇವತ್ತು ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೇವೆ ನೋಡಿ. ಇಲ್ಲಿ ಅಂದರೆ ಮದುಮಗಳು ರೆಡಿಯಾಗಿ ಆಗಿದೆ. ಸೊ ಹಾಗೆ ರೆಡಿಯಾಗಿ ಆದಮೇಲೆ ದೇವರಿಗೆ ಪ್ರಾರ್ಥನೆ ಮಾಡಿ ಮತ್ತೆ ಮನೆಯಿಂದ ಹೊರಡುವಂಥದ್ದು. ಹಾಲಲ್ಲಿ ಮದುವೆ ಆದ ಕಾರಣ ಹಾಲಿಗೆ ಹೋಗುವಂಥದ್ದು. ಇವಾಗ ಇಲ್ಲಿ ನೋಡ್ಬೋದು ಮದುಮಗಳು ಅಂದರೆ ಒಳಗಡೆ ಪ್ರಾರ್ಥನೆ ಎಲ್ಲ ಮಾಡಿ ಹೊರಗಡೆ ಅಂಗಳದಲ್ಲಿ ಇಲ್ಲಿ ಅಡ್ಡ ಬೀಳ್ತಾ ಇದ್ದಾರೆ. ಅಂದರೆ ಅಕ್ಕಿ ಹಾಕಿ ಮತ್ತು ಈ ಸೈಡಿಂದ ವಾಪಸ್ ಅದೇ ರೀತಿ ಅಕ್ಕಿ ಹಾಕಿ ಅಡ್ಡ ಬೀಳುವಂತಂದರೆ ಮನೆಗೆ ನಮಸ್ಕಾರ ಮಾಡುವಂಥದ್ದು, ಆಯಿತಾ. ಹಾಗೆ ನಮಸ್ಕಾರ ಮಾಡಿ ಮತ್ತು ಈ ತೋರಣದ ಹತ್ರ ಸ್ವಲ್ಪ ಅಂದರೆ ಅಕ್ಕಿ ಎಲ್ಲ ಹಾಕಲಿಕ್ಕುಂಟು. ಹಾಗೆ ಇಲ್ಲಿ ನೋಡ್ಬೋದು ಇವಾಗ ಇದು ಈ ರೀತಿ ಅಕ್ಕಿ ಹಾಕಿ ನಮಸ್ಕಾರ ಮಾಡಿ ಹೋಗುವಂಥದ್ದು ಮನೆಗೆ. ಹಾಗೆ ಈ ಕಡೆಯಿಂದ ಒಂದು ಸುತ್ತು ಬಂದು ಮತ್ತು ಅಲ್ಲಿ ಹಿರಿಯರೆಲ್ಲ ಇದ್ದಾರಲ್ಲ, ಅವರು ಹೇಳಿಕೊಡ್ತಾರೆ ಏನು ಮಾಡಬೇಕು ಅಂತೇಳಿ. ಸೊ ಹಾಗೆ ಇವಾಗ ಇನ್ನಲ್ಲಿ ಚೇರೆಲ್ಲ ಇಟ್ಟಿದ್ದಾರೆ. ಅಂದರೆ ಅದು ತೋರಣದ ಮೇಲೆ ಇಲ್ಲಿ ಹಾಕಲಿಕ್ಕೆ ಇರುವಂಥದ್ದು ಅಕ್ಕಿ. ಹಾಗೆ ಅದು ತಲುಪುವುದಿಲ್ಲಲ್ಲ, ಅದಕ್ಕೆ ಬೇಕಾಗಿ ಅಲ್ಲಿ ಚೇರೆಲ್ಲ ಎತ್ತರಕ್ಕೆ ಇಟ್ಟಿದ್ದಾರೆ. ಅದು ನೀವು ನೋಡಿರ್ತೀರ ನನ್ನ ಮದುವೆ ಅದರಲ್ಲೂ ಸಹ ಇದೇ ರೀತಿ ಸೇಮ್. ಸೊ ಹಾಗೆ ಇಲ್ಲಿ ಈ ಕಡೆಯಿಂದ ಅಷ್ಟೊಂದು ಕಾಣ್ತಾ ಇರಲಿಲ್ಲ. ಹಾಗೆ ಈ ಕಡೆ ಬಂದು ನೋಡಿ, ಇವಾಗ ವೀಳ್ಯದೆಲೆ, ಅಡಿಕೆ, ಅಕ್ಕಿ ಇದು ನೀರೆಲ್ಲ ಹಾಕಿ ನೋಡಿ ತೋರಣದ ಮೇಲುಗಡೆ ಇಡುವಂಥದ್ದು. ಅಂದರೆ ಅದು ತುಂಬ ಎತ್ತರ ಇತ್ತು. ಹಾಗೆ ನೋಡಿ, ಹಾಗೆ ಇಟ್ಟು ಮತ್ತು ಅಕ್ಕಿ ಹಾಕಿ ನೀರು ಹಾಕ್ತಾರೆ ನೋಡಿ. ಅದನ್ನು ಹೀಗೆ ಹಾಕಿ ನಮಸ್ಕಾರ ಮಾಡಿ ಮತ್ತು ಮೆಲ್ಲ ಇಳಿಯುವಂಥದ್ದು. ಹಾಗೆ ಅದೊಂದು ಕ್ರಮ. ಅದಾದಮೇಲೆ ನಂತರ ಕಾರಿಗೆ ಹತ್ತಲಿಕ್ಕೆ ಹೋಗ್ಬೇಕು. ಅಂದರೆ ಅದು ನಾವು ಮೊದಲು ಅಂದರೆ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ಹತ್ತಿರ ಇರುವಂತಹ ಒಂದು ಮಂದಿರಕ್ಕೆ ಹೋಗ್ತೇವೆ. ಅಂದರೆ ನಾನು ಸಹ ಹಾಗೆ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಮತ್ತು ಹೋಗುವಂಥದ್ದು. ಅದಕ್ಕೆ ಬೇಕಾಗಿ ಇವಾಗ ಕಾರಲ್ಲಿ ಹತ್ತಲಿಲ್ಲ, ಹಾಗೆ ನಡ್ಕೊಂಡು ಹೋಗುವಂಥದ್ದು. ನಡ್ಕೊಂಡು ಹೋಗಿ ಮತ್ತು ಅಲ್ಲಿಂದ ದೇವರಿಗೆ ಪ್ರಾರ್ಥನೆ ಎಲ್ಲ ಮಾಡಿ ಹೂವೆಲ್ಲ ಇಟ್ಟು ನಂತರ ಹಾಲಿಗೆ ಹೋಗುವಂಥದ್ದು. ಇಲ್ಲಿ ಮಂದಿರದಲ್ಲಿ ಹೋಗಿ ಪ್ರಾರ್ಥನೆ ಎಲ್ಲ ಮಾಡಿ ಬಂದದ್ದು, ಇನ್ನು ಹಾಲಿಗೆ ಹೋಗುವಂಥದ್ದು. ಹಾಗೆ ಮದುಮಗಳಿಗೆ ಕಾರ್ ಕೂಡ ರೆಡಿಯಾಗಿ ಉಂಟು ನೋಡಿ. ಹಾಗೆ ಮೇಕಪ್ ಎಲ್ಲ ಮಾಡಿದ್ದಾರೆ ನೋಡಿ. ಹಾಗೆ ಮತ್ತು ಚೆಂದ ಕಾಣ್ತಾ ಇದ್ದಾರಲ್ಲ. ಸೊ ಹಾಗೆ ಮೇಕಪ್ ಮಾಡಿದರೆ ಚೆಂದ ಕಾಣ್ತಾರೆ, ಇಲ್ಲದಿದ್ದರೂ ಚೆಂದವೇ ಅಲ್ಲ. ಹಾಗೆ ಇಲ್ಲಿ ನೋಡ್ತಾ ಎಲ್ಲರೂ ವಿಡಿಯೋ ಫೋಟೋಸ್ ಎಲ್ಲ ತೆಗಿತಿದ್ರು. ಹಾಗೆ ಸ್ವಲ್ಪ ಪೋಸ್ ಎಲ್ಲ ಕೊಡ್ತಾ ಇದ್ದಾರೆ. ಓಕೆ. ಹಾಗೆ ಮತ್ತು ಫೋಟೋ ವೀಡಿಯೋಸ್ ಎಲ್ಲ ತೆಗೆದಾದ್ಮೇಲೆ ಅಂದರೆ ನೇರವಾಗಿ ಹಾಲಿಗೆ ಹೋಗುವಂಥದ್ದು. ಹಾಗೆ ಮೊದಲಿಗೆ ಹೆಚ್ಚು ಜನ ಯಾರು ಹೋಗಲಿಲ್ಲ, ಅಂದರೆ ಮೈನ್ ಯಾರೆಲ್ಲ ಬೇಕಾಗ್ತಾರೆ ಅವರು ಮಾತ್ರ ಹೋಗಿರುವಂಥದ್ದು. ನೆಕ್ಸ್ಟ್ ಆಮೇಲೆ ನಂತರ ಎಲ್ಲರೂ ಬಾಕಿದ್ದವರೆಲ್ಲ ಹೊರಟು ಹೋಗುವಂಥದ್ದು. ಅಂದರೆ ಮುಹೂರ್ತ ಸ್ವಲ್ಪ ಲೇಟಾಗಿತ್ತು, ಹಾಗಾಗಿ ಲೇಟಾಗಿ ಹೋಗ್ತಾ ಇದ್ದೇವೆ. ಅಂದರೆ ನಾವು ಅವರನ್ನು ಕಳಿಸಿ ಆದಮೇಲೆ ಮತ್ತೆ ನೆಕ್ಸ್ಟ್ ಮನೆಗೆ ಬಂದು ಹೊರಡಿ ರೆಡಿಯಾಗಿ ಇವಾಗ ನಾವು ಹೋಗ್ತಾ ಇದ್ದೇವೆ. ಅಂದರೆ ದಾರ ಮುಹೂರ್ತದ ಟೈಮಿಗೆ ಆಗುವ ಹೋಗ್ತಾ ಇದ್ದೇವೆ. ಬೇಗ ಹೋದರೆ ಅಲ್ಲಿ ಮಕ್ಕಳು ಕೂಡ ಅಂದರೆ ಬಿಡೋದಿಲ್ಲ ಅಲ್ಲ, ಹಠ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಬೇಕಾಗಿ. ಅದರ ನಂತರ ಇವಾಗ ಏನು ನೋಡ್ಬೋದು, ಇಲ್ಲಿ ಗಿರೆ ಪೂಜೆ ಅಂತ ಹೇಳ್ತಾರೆ. ಇಲ್ಲಿ ಮೊದಲಿಗೆ ಹುಡುಗನ ಕಡೆಯಿಂದ ಹುಡುಗನಿಗೆ ಮಾಡ್ತಾರೆ. ಈ ರೀತಿ ಶಾಸ್ತ್ರ ಎಲ್ಲ ಉಂಟು, ಸುಮಾರು ಕ್ರಮ ಎಲ್ಲ ಉಂಟು. ಅದಾದಮೇಲೆ ಹುಡುಗಿ ಮಾಡುವಂಥದ್ದು. ಮೊದಲು ಹುಡುಗನಿಗೆ ಹೀಗೆ ಎಲ್ಲ ಅವರು ಪೂಜೆ ಎಲ್ಲ ಈ ರೀತಿ ಇಡಬೇಕು, ಅಕ್ಕಿ ಎಲ್ಲ ಹಾಕಲಿಕ್ಕೆಲ್ಲ ಉಂಟು. ಅವರು ಹೇಳುವ ಹಾಗೆ ಮಾಡಬೇಕು ಈ ರೀತಿ. ಓಕೆ. ಹಾಗೆ ಹುಡುಗನಿಗೆ ಆದಮೇಲೆ ನೆಕ್ಸ್ಟ್ ಇಲ್ಲಿ ಹುಡುಗಿಗೆ ಅಂದರೆ ಇಲ್ಲಿ ಅವರ ಕಾಲೆಲ್ಲ ತೊಳಿಲಿಕ್ಕೆ ಉಂಟು ನೋಡಿ. ಹಾಗೆ ಕಾಲೆಲ್ಲ ತೊಳೆದಾದ್ಮೇಲೆ ಅಲ್ಲಿ ಸ್ಟಾರ್ಟ್ ಮಾಡುವಂಥದ್ದು, ಕೈಯೆಲ್ಲ ಮುಗಿದು. ಹಾಗೆ ಅವರು ಹೇಳುವ ರೀತಿ ಅಂದರೆ ಗಂಡಿಗೆ ಯಾವ ರೀತಿ ಇಲ್ಲಿ ಅಕ್ಕಿ ಹಾಕಲಿಕ್ಕೆ, ಅದೇ ರೀತಿ ಅವರೆಲ್ಲ ಕೈಯಲ್ಲಿ ಅಕ್ಕಿ ಇಟ್ಟು ಆ ಕಡೆ ಈ ಕಡೆ ಹಿಡಿದು ಎಲ್ಲ ಏನೆಲ್ಲ ಮಂತ್ರ ಹೇಳ್ತಾರೆ. ಹಾಗೆಲ್ಲ ಆದಮೇಲೆ ನೆಕ್ಸ್ಟ್ ಅದೇ ರೀತಿ ಹುಡುಗನಿಗೆ ಮಾಡಿದ ರೀತಿ ಇಲ್ಲಿ ಕೂಡ ಮಾಡುವಂಥದ್ದು ಕ್ರಮಗಳೆಲ್ಲ. ಮತ್ತು ಇಲ್ಲಿ ನೋಡ್ಬೋದು, ಇದು ಬಾಸಿಂಗ್ ಕಟ್ಟುವಂಥದ್ದು. ಅಂದರೆ ಅದು ಹಿಂಗಾರದ್ದು ಇರ್ತದಲ್ಲ, ಅದನ್ನು ನೂಲಲ್ಲಿ ಕಟ್ಟಿ ಈ ರೀತಿ ಕಟ್ಟಿರ್ತಾರೆ, ಅದನ್ನು ಹೀಗೆ ಕಟ್ಟುವಂಥದ್ದು ಹಣೆಗೆ. ಓಕೆ. ನಂತರ ಹುಡುಗಿಯ ಕೈಯಲ್ಲಿ ಇಲ್ಲಿ ತೆಂಗಿನಕಾಯಿ, ಎಲೆ ಅಡಿಕೆ ಮತ್ತು ಹಿಂಗಾರ ಎಲ್ಲ ಕೊಟ್ಟಿರ್ತಾರೆ. ಅದು ಮದುಮಗಳು ತಿರುಗಿ ಕೂತ್ಕೊಂಡು ಈ ರೀತಿ ಹಾಕಲಿಕ್ಕೆ ತಲೆ ಮೇಲ್ಗಡೆಯಿಂದ ಹಾಕಬೇಕು. ಅದು ಯಾವ ರೀತಿ ಬೀಳ್ತದೆ ಅಂತೇಳಿ ನೋಡ್ಲಿಕ್ಕೆ ಉಂಟು. ಅದವರಿಗೆ ಗೊತ್ತಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅಂದರೆ ಸರಿ ಬಿದ್ದಿದಾ ಇಲ್ವಾ ಅಂತೆಲ್ಲ ನೋಡ್ತಾರೆ ಹಾಗೆ. ಓಕೆ. ಲಾಸ್ಟಿಗೆ ಮತ್ತು ಅದರಲ್ಲಿದ್ದ ಹೂವನ್ನು ಅವರಿಗೆ ಮದುಮಗಳಿಗೆ ಕೊಡ್ತಾರೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಮದುಮಗಳ ತಂದೆಯ ಕೈಯಲ್ಲಿ ಈ ರೀತಿ ದೀಪ ಕೊಡುವಂಥದ್ದು. ಅಂದರೆ ಮೇಲುಗಡೆಯಿಂದ ಕೊಟ್ಟು ಕೆಳಗಡೆಯಿಂದ ತೆಕ್ಕೊಳ್ಳುವಂಥದ್ದು, ಅದೇ ರೀತಿ ಮಾಡಲಿಕ್ಕೆ ಉಂಟು. ಹಾಗೆ ಅದೊಂದು ಕ್ರಮ. ಹಾಗೆ ಅವರು ಅದಾದಮೇಲೆ ಆ ಕಡೆ ಇಡಬೇಕು ದೀಪವನ್ನು. ಅದಾದಮೇಲೆ ಅವರ ಕೈಯಲ್ಲಿ ಏನೋ ಉಂಟು, ಅದರ ಹೆಸರು ನಂಗೆ ಗೊತ್ತಿಲ್ಲ. ಹಾಗೆ ಅದನ್ನು ಕೂಡ ಅದೇ ರೀತಿ
ಆಚೆಯಿಂದ ಈಚೆಗೆ, ಈಚೆಯಿಂದ ಆಚೆಗೆ ಕೊಟ್ಟು ಅದಾದಮೇಲೆ ಅಲ್ಲಿ ಇಡುವಂಥದ್ದು. ಹಾಗೆ ಮತ್ತು ಅದರ ನಂತರ ಧಾರೆ ಸಾರಿ ಹುಡುಗನ ಕಡೆಯಿಂದ ಹುಡುಗಿಯ ಕಡೆಗೆ ಕೊಡಲಿಕ್ಕುಂಟು. ಅದಕ್ಕಿಂತ ಮೊದಲು ಇಲ್ಲಿ ನನ್ನ ಅಪ್ಪನ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ಇಟ್ಕೊಳ್ಬೇಕು, ಅಂದರೆ ದಾರ ಟೈಮಲ್ಲಿ ಅಲ್ಲಿ ನೀರು ಸ್ವಲ್ಪ ಸ್ವಲ್ಪ ಹಾಕಲಿಕ್ಕೆ ಇರುವಂಥದ್ದು. ಅದನ್ನು ಹೆಣ್ಣಿನ ಸೈಡ್ನವರು ಹಾಗೆ ಇಟ್ಕೊಳ್ಬೇಕು. ಮತ್ತು ಈಗ ಗಂಡಿನ ಕಡೆಯಿಂದ ಇಲ್ಲಿ ಸಾರಿ, ಹೂವು, ಹಿಂಗಾರ ಎಲ್ಲ ಹೆಣ್ಣಿನ ಕಡೆಗೆ ಕೊಡುವಂಥದ್ದು. ಅದಾದಮೇಲೆ ದಾರ ಸೀರೆಯನ್ನು ಉಟ್ಕೊಂಡು ಬರಲಿಕ್ಕುಂಟು. ಹಾಗೆ ದಾರ ಸೀರೆ ಕೊಡುವಂಥ ಇಷ್ಟರವರೆಗೆ ಮೆಹಂದಿಯ ಸಾರಿಯನ್ನೇ ಉಟ್ಕೊಂಡು ಎಲ್ಲ ಕ್ರಮಗಳನ್ನೆಲ್ಲ ಮಾಡುವಂಥದ್ದು. ಅವರು ಕೊಟ್ಟಿರುವಂತಹ ಧಾರೆಯ ಸಾರಿಯನ್ನೆಲ್ಲ ಉಟ್ಟು ಹೂವೆಲ್ಲ ಮುರಿದು ಬರುವಂಥದ್ದು. ನಂತರ ಇಲ್ಲಿ ಹೂವಿನ ಮಾಲೆ ಹಾಕ್ತಾ ಇದ್ದಾರೆ, ನೋಡ್ಬೋದು. ಹಾಗೆ ಮೊದಲಿಗೆ ಹೆಣ್ಣು ಗಂಡಿಗೆ ಹೂವಿನ ಮಾಲೆ ಹಾಕಬೇಕು, ಅದಾದ ನಂತರ ಗಂಡು ಹೆಣ್ಣಿಗೆ ಹೂವಿನ ಮಾಲೆ ಈ ರೀತಿ ಹಾಕುವಂಥದ್ದು. ಹಾಗೆ ಎಲ್ಲರೂ ಆಶೀರ್ವಾದ ಮಾಡುವಂಥದ್ದು. ಅದಾದ ನಂತರ ಇಲ್ಲಿ ಅಂದರೆ ಧಾರೆ ಎರೆದುಕೊಳ್ಳುವುದು ಅದು ನಮ್ಮ ಅಪ್ಪ ಅಲ್ಲ. ಸೊ ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಭಟ್ರು ಮಂತ್ರ ಹೇಳುವ ರೀತಿಯಲ್ಲಿ ಅವರು ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಬರಬೇಕು. ಹಾಗೆ ಹಾಕ್ತಾ ಅಂದರೆ ತುಂಬ ಹೊತ್ತುಂಟು. ಹಾಗೆ ನಾನು ತುಂಬ ಲಾಂಗ್ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ಸ್ವಲ್ಪ ಮೇಯ್ನು ಬೇಕಿರುವಂತಹ ವೀಡಿಯೋಸನ್ನು ಮಾತ್ರ ಮಾಡಿರುವಂಥದ್ದು. ಇಲ್ಲದಿದ್ದರೆ ಒಂದು ಗಂಟೆ, ಮುಕ್ಕಾಲು ಗಂಟೆ ಎಲ್ಲ ಇರ್ಬೋದು ವೀಡಿಯೋ. ಅದಕ್ಕೆ ಬೇಕಾಗಿ ಮೇಯ್ನ್ ಏನುಂಟು ಅದನ್ನು ಮಾತ್ರ ವೀಡಿಯೋ ಮಾಡ್ತಾ ಹೋದ್ವಿ. ಹಾಗೆ ಇಲ್ಲಿ ದಾರೆ ನಡೆಯುವುದಕ್ಕಿಂತ ಮೊದಲು, ಅಂದರೆ ಇದು ಕರಿಮಣಿ ಕಟ್ಟುವುದಕ್ಕಿಂತ ಮೊದಲು ಇಲ್ಲಿ ಸ್ವಲ್ಪ ಸ್ವಲ್ಪವೇ ಈ ರೀತಿ ಹಾಕುವಂಥದ್ದು. ಅದರ ನಂತರ ಇಲ್ಲಿ ನೋಡ್ಬೋದು ಮೇಯ್ನಾಗಿ ಅಂದರೆ ದಾರ ಅಂದರೆ ಮುಹೂರ್ತ ಟೈಮು ಕರಿಮಣಿ ಕಟ್ತಾ ಇದ್ದಾರೆ ನೋಡಿ. ಹಾಗೆ ಓಕೆ, ಇವಾಗ ಕರಿಮಣಿ ಎಲ್ಲ ಕಟ್ಟಿ ಆಯಿತು. ಇನ್ನೂ ಒಂದು ಸ್ವಲ್ಪ ಮೇಯ್ನು ವೀಡಿಯೋ ಮಿಸ್ ಆಯಿತು ಅಂತ ಹೇಳ್ಬೋದು. ನೂಲೆಲ್ಲ ಸುತ್ತುವಂಥದ್ದೆಲ್ಲ ಉಂಟು, ಅದು ಇದರಲ್ಲಿ ಇಲ್ಲ. ಬಟ್ ನಾನು ವೀಡಿಯೋ ಮಾಡಿದ್ದಲ್ಲ, ಸೊ ಹಾಗಾಗಿ ವೀಡಿಯೋ ಅಷ್ಟೊಂದಿಲ್ಲ. ಓಕೆ, ಮೇನ್ ಇರ್ತದೆ. ಇನ್ನು ಈ ಕಡೆ ನೋಡ್ಬೋದು, ಹಾಲಲ್ಲಿ ತುಂಬ ಜನ ಬಂದಿದ್ದಾರೆ. ಅಂದರೆ ಮಧ್ಯಾಹ್ನದ ಹೊತ್ತಲ್ಲಿ ಸ್ವಲ್ಪ ವೀಡಿಯೋ ಮಾಡಿರುವಂಥದ್ದು, ತುಂಬ ರಶ್ ಆಯಿತು. ಹಾಗೆ ಮತ್ತು ಇಲ್ಲಿ ನೋಡ್ಬೋದು ಎಲ್ಲರೂ ಅಂದರೆ ಹಿರಿಯರೆಲ್ಲರೂ ಅವರಿಗೆ ಮೊದಲಿಗೆ ಅಕ್ಕಿ ಹಾಕಿ ಆಶೀರ್ವಾದ ಮಾಡ್ತಾಯಿದ್ದಾರೆ, ಅಕ್ಷತೆ ಕಾಲ ಹಾಕಿ. ಹಾಗೆ ಅದರ ನಂತರ ಅಲ್ಲಿ ಬಂದು ಸೇರಿರುವಂಥವರೆಲ್ಲರೂ ಆಶೀರ್ವಾದ ಮಾಡಲಿಕ್ಕೆ, ಕವರ್ ಕೊಡಲಿಕ್ಕೆ ಬರ್ತಾರೆ. ಇಲ್ಲಿ ನೋಡ್ಬೋದು ಊಟದ್ದು ರೆಡಿಯಾಗಿದೆ, ಊಟಕ್ಕೆಲ್ಲ ಅಂದರೆ ಕವರ್ ಕೊಟ್ಟಾದಮೇಲೆ ನೆಕ್ಸ್ಟ್ ಡೈರೆಕ್ಟಾಗಿ ಊಟಕ್ಕೆ ಹೋಗುವಂಥದ್ದಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಕೆಲವರು ಬರುವಾಗ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದು, ಅಂದರೆ ಕವರ್ ಕೊಡುವಾಗ. ಹಾಗೆ ಮತ್ತು ತುಂಬ ವೀಡಿಯೋಸ್ ಮಾಡಲಿಕ್ಕೆ ಏನೂ ಹೋಗಲಿಲ್ಲ, ಜಸ್ಟ್ ಮೇನ್ ವೀಡಿಯೋ ಮಾಡ್ತಾ ಹೋದ್ವಿ. ಮತ್ತು ನನ್ನ ಮೇಕಪ್ ಏನು ಮಾಡಲಿಲ್ಲ, ನಾನು ಜಸ್ಟ್ ಈ ರೀತಿ ರೆಡಿಯಾಗಿದ್ದೆ ಮದುವೆಗೆ. ನೋಡಿ, ಮದುವೆಯ ದಿವಸದ ಲುಕ್ ಯಾವ ರೀತಿ ಇತ್ತು ಅಂತೇಳಿ ಕೂಡ ಕಮೆಂಟ್ ಮಾಡಿ. ಓಕೆ, ಅದೇ ರೀತಿ ಮತ್ತು ಸ್ವಲ್ಪ ಜನ ಎಲ್ಲ ಹೋದ್ಮೇಲೆ, ಅಂದರೆ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಕವರ್ ಕೊಡುವುದನ್ನು ಕೂಡ ವಿಡಿಯೋ ಮಾಡ್ತಾ ಇದ್ದೇವೆ. ಓಕೆ, ಅದಾದಮೇಲೆ ಮತ್ತು ಮೇಯ್ನಾಗಿ ವೀಡಿಯೋಸ್ ಏನು ಮಾಡಲಿಕ್ಕೆ ಹೋಗಲಿಲ್ಲ, ಸಿಂಪಲಾಗಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ತಾ ಹೋದ್ವಿ. ಹಾಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್, ಅದೇ ರೀತಿ ಅವಳ ಅಕ್ಕನ ಫ್ರೆಂಡ್ಸ್ ಎಲ್ಲರೂ ಬರುವಾಗ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ವಿ. ಮತ್ತು ನಾವು ಸ್ಟೇಜಿಗೆ ಹೋಗುವಾಗ ವೀಡಿಯೋ ಮಾಡಲಿಕ್ಕೆ ಅಲ್ಲಿ ಯಾರು ಇರಲಿಲ್ಲ, ಹಾಗೆ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಇದು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯ ಮಕ್ಕಳು ಎಲ್ಲರೂ ಸೇರಿ ಹಾಗೆ ಒಂದು ಏನಿರಲಿಲ್ಲ, ಹೀಗೆ ಸಿಂಪಲ್ ಎಲ್ಲರೂ ಒಂದು ಫೋಟೋ ಕೊಟ್ಟರು. ಹಾಗೆ ನಿಹಾನನ್ನು ಕೂಡ ಅವರ ಅಪ್ಪ ಇಟ್ಕೊಂಡ್ರು. ಹಾಗೆ ಮತ್ತು ಎಲ್ಲರೂ ಮಕ್ಕಳೆಲ್ಲ ಸೇರಿ ಒಂದು ವೀಡಿಯೋ ಮಾಡಿದ್ರು, ಅಂದರೆ ಮಕ್ಕಳು ಕೂಡ ಬಾಕಿ ಆಗ್ತಾರಲ್ಲ, ಅದಕ್ಕೆ ಬೇಕಾಗಿ ಮಕ್ಕಳನ್ನು ಕೂಡ ಕೂರಿಸಿದ್ದು. ಹಾಗೆ ಒಂದು ಅಂದರೆ ಫ್ಯಾಮಿಲಿಯ ಜೊತೆ ಅದೇ ರೀತಿ ಫ್ರೆಂಡ್ಸ್ ಜೊತೆ ಒಂದು ಫೋಟೋಸ್ ತೆಗೆದಂತ ಹೇಳಿದರೆ ನಂದು ಖುಷಿ. ಹಾಗೆ ಎಲ್ಲರೂ ಮಕ್ಕಳು ಕೂಡ ಕೂತರು ಒಟ್ಟಿಗೆ. ಮತ್ತು ನಾವು ಫ್ಯಾಮಿಲಿ ಜೊತೆ ಫೋಟೋ ತೆಗೆಯುವಾಗ ವೀಡಿಯೋಸ್ ಮಾಡಿದ್ದು ನನ್ನಲ್ಲಿಲ್ಲ, ಸೊ ಹಾಗಾಗಿ ಅದರ ವೀಡಿಯೋ ಇಲ್ಲ. ಮತ್ತು ಮದುವೆ ಫುಲ್ ಲಾಂಗ್ ಆಗ್ತಲ್ಲ, ಅದಕ್ಕೆ ಬೇಕಾಗಿ ನಾನು ವೀಡಿಯೋಸ್ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ಲಾಸ್ಟಿಗೆ ಗಂಡು ಅಂದರೆ ಮದುಮಗಳು, ಮದುಮಗ, ಹಾಗೆ ಅವರ ಕಡೆಯವರು, ಮದುಮಗಳ ಕಡೆಯವರು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ಕೂತಿದ್ದೇನೆ ಊಟ ಮಾಡಲಿಕ್ಕೆ. ಹಾಗೆ ಮತ್ತು ಏನಿಲ್ಲ, ಫೈನಲಿ ಲಾಸ್ಟಿಗೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಅಂದರೆ ಹಸಿವಲ್ಲಿ ತಡಿಲಿಕ್ಕಿಲ್ಲ ಅಷ್ಟೊತ್ತಾಗುವಾಗ, ಅಂದರೆ ತುಂಬ ಹೊತ್ತಾಯ್ತಲ್ಲ, ಲೇಟ್ ಆಗುವಾಗ ಲಾಸ್ಟಿಗೆ ಅಂದರೆ ತುಂಬ ಲೇಟ್ ಆಗ್ತದೆ ಕವರೆಲ್ಲ ಕೊಟ್ಟಾದಮೇಲೆ. ಹಾಗೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ನಾನು ನನ್ನ ತಮ್ಮ ಪ್ರಶಾಂತಲ್ಲಿ ಸ್ವಲ್ಪ ಹೇಳಿದೆ, ಸ್ವಲ್ಪ ವೀಡಿಯೋ ಮಾಡುವಂತೇಳಿ ಲಾಸ್ಟಿಗೆ. ಹಾಗೆ ಇದು ಮತ್ತು ಎಲ್ಲರೂ ಸ್ವಲ್ಪ ಸ್ವಲ್ಪ ಮಾಡಿರುವಂತಹ ವೀಡಿಯೋ, ನನಗೆ ವೀಡಿಯೋ ಮಾಡಲಿಕ್ಕೆ ಸಿಗಲಿಲ್ಲ, ಹಾಗಾಗಿ ನಾನು ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಕೂಡ. ಅಂದರೆ ಮಗುನ ಇಟ್ಕೊಂಡು ವೀಡಿಯೋಸ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ವೀಡಿಯೋಸ್ ಏನಷ್ಟು ಮಾಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಸ್ವಲ್ಪ ಇದ್ದ ವೀಡಿಯೋಗಳನ್ನೆಲ್ಲ ಶೇರ್ ಮಾಡಿದ್ದು. ಇಲ್ಲಿ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಎಲ್ಲರೂ. ಹಾಗೆ ನಿಹಾನಿಗೇನು ಅಷ್ಟು ಕೊಡಲಿಲ್ಲ, ಒಂದು ಸ್ವಲ್ಪ ಟೇಸ್ಟ್ ನೋಡಲಿಕ್ಕೆ ಮಾತ್ರ ಸ್ವಲ್ಪ ಕೊಟ್ಟಿರುವಂಥದ್ದು, ಅಂದರೆ ಅವನಿಗೆ ಶೀತ ಆಗ್ತದೆ, ಅದಕ್ಕೆ ಬೇಕಾಗಿ ಐಸ್ ಕ್ರೀಮ್ ಮಗನಿಗೆ ಕೊಡೋದಿಲ್ಲ ನಾವು ಇಲ್ಲದಿದ್ದರೆ.
ಆಗೆಲ್ಲ ವೀಡಿಯೋ ಮಾಡಲಿಲ್ಲ, ಸುಮ್ಮನೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೆ. ಮತ್ತು ಈಗ ಮದುವೆ ಎಲ್ಲ ಮುಗಿಯಿತು, ಮನೆಗೆ ಹೊರಟದ್ದು ನೋಡಿ ಮಗು. ಅವನು ಸ್ವಲ್ಪ ಬಿದ್ದು ತಾಗಿ ಬಾಯಿಗೆ, ಹಾಗೆ ಅವನು ಸ್ವಲ್ಪ ಆಟಾಡಿದೆ ಹಾಗೆ. ಮತ್ತೆಂತಂತ ಹೇಳಿದರೆ ಇಂತೆಲ್ಲ ಅಕ್ಕನ ಮದುವೆಯ ಫಂಕ್ಷನ್ ಮುಗಿಯಿತು. ಇವತ್ತು ನೈಟ್ ಅಭಿನವ್ ಸುಮ್ಮನೆ ಕೂತ್ಕೊಂಡ ಹಾಗೆ ಫೈನಲಿ ಗಂಡಿನ ಮನೆಗೆ ಹೆಣ್ಣು ಹೋಗುವಂಥದ್ದು. ಇವಾಗ ಅವರೆಲ್ಲ ರೆಡಿಯಾಗಿದ್ದಾರೆ ಕಾರಲ್ಲಿ ಕೂತು, ಅಂದರೆ ಅವರ ಕಾರಲ್ಲಿ ಹೋಗುವಂಥದ್ದು. ಮತ್ತು ನೆಕ್ಸ್ಟ್ ಅಲ್ಲಿಗೆ ಹೋಗಿ ಕೆಲವೊಂದು ಕ್ರಮ ಆಟ ಎಲ್ಲ ಆಡಲಿಕ್ಕೆ ಉಂಟು. ಅದಾದಮೇಲೆ ರಾತ್ರಿಗೆ ಅಂದರೆ ಮನೆಯಲ್ಲಿ, ಅಂದರೆ ಹೆಣ್ಣಿನ ಮನೆಯಲ್ಲಿ ಡಿನ್ನರ್. ಅದಕ್ಕೆ ಬೇಕಾಗಿ ಅವರು ಬೇಗ ಹೋಗಿ, ಅಂದರೆ ಸ್ವಲ್ಪ ಅಂದರೆ ಹೆಚ್ಚು ಲೇಟ್ ಆಗಬಾರ್ದಲ್ಲ, ಅದಕ್ಕೆ ಬೇಕಾಗಿ ಬೇಗ ಬರಲಿಕ್ಕೆ ಡಿನ್ನರ್ ಉಂಟಲ್ಲ ಹಾಗೆ. ಇವಾಗ ಗಂಡಿನ ಮನೆಗೆ ಹೋಗ್ತಾ ಇದ್ದಾರೆ. ಅದಾದಮೇಲೆ ನಾನು ಹೋಗಲಿಲ್ಲ ಅಲ್ಲಿಗೆ. ನೆಕ್ಸ್ಟ್ ನಮ್ಮ ಮನೆಗೆ ಬಂದರು, ಅವರ ಮನೆಗೆ ಹೋಗಿ ಆದಮೇಲೆ ಅಂದರೆ ಹೆಣ್ಣಿನ ಮನೆಗೆ. ಅಲ್ಲಿ ಬರುವಾಗ ರಾತ್ರಿ ಆಗಿತ್ತು. ಹಾಗೆ ಆರತಿ ಎಲ್ಲ ಮಾಡಿ ಅವರನ್ನು ಒಳಗೆ ಕರೆಸಲಿಕ್ಕೆ ಉಂಟು. ಒಳಗೆ ಕರೆಸಿ ಅವರಿಗೆ ಸಿಹಿಯೆಲ್ಲ ಹಾಗೆ ಕೊಡಲಿಕ್ಕೆಲ್ಲ ಉಂಟು. ಹಾಗೆ ಆರತಿ ಮಾಡುವಂಥದ್ದನ್ನು ಸ್ವಲ್ಪ ವಿಡಿಯೋ ಮಾಡಿರುವಂಥದ್ದು. ಮತ್ತು ಇಲ್ಲಿ ನೋಡಿ ಒಳಗಡೆ ಕರೆದು ಅವರಿಗೆ ಸರ್ಬತ್ತು ಅದೇ ರೀತಿ ಸಿಹಿಯೆಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಮಾತಾಡ್ತಾ ಕೂಡ ಇದ್ದಾರೆ. ಮತ್ತು ಊಟಕ್ಕೆ ಕೂಡ ಆಯಿತು. ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಮದುಮಗಳು ಬರಲಿಕ್ಕೆ. ಸೊ ಹಾಗಾಗಿ ಮದುಮಗಳು ಬರಲಿಕ್ಕೆ ಅವರು ಬಂದಾದಮೇಲೆ ಹಾಗೆ ಮತ್ತೆ ಊಟ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅವರು ಬರದೆ ಊಟ ಯಾರಿಗೆ ಕೊಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಬೇಕಾಗಿ. ಮತ್ತು ಇಲ್ಲಿ ನೋಡ್ಬೋದು ಏನೆಲ್ಲ ಐಟಮ್ಸ್ ಉಂಟು ಅಂತೇಳಿ ಜಸ್ಟ್ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿರುವಂಥದ್ದು. ಹಾಗೆ ಬಡಿಸ್ತಾ ಇದ್ರು ಎಲ್ಲರೂ. ಮತ್ತು ಏನು ಅಂತ ಹೇಳಿದರೆ ಇಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ. ಓಕೆ ಫ್ರೆಂಡ್ಸ್, ಈ ಮದುವೆ ದಿನದ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್.